ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಇಂದು ಹಾಗೂ ನಾಳೆ 2 ದಿನ ಈ ಎಕ್ಸ್ಪೋ ನಡೆಯಲಿದೆ. ಬೆಳಗ್ಗೆ 10 ರಿಂದ ಸಂಜೆ 6 ಗಂಟೆಯವರೆಗೆ ಈ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಮಾಜಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆಯನ್ನು ನೀಡಿದರು. ಸುವರ್ಣ ನ್ಯೂಸ್ ಕನ್ನಡಪ್ರಭ ಸಮೂಹ ಸಂಪಾದಕ ರವಿ ಹೆಗಡೆ, ಮುಖ್ಯ ಅತಿಥಿಗಳಾದ ಅಶ್ವಥ್ ನಾರಾಯಣ್, ನಟಿ ಬರಹಗಾರ್ತಿ ರಂಜನಿ ರಾಘವನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪರೀಕ್ಷೆ ಮುಗಿಸಿ ಮುಂದೆ ಏನ್ ಮಾಡಬೇಕು ಅಂತ ಗೊಂದಲದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸುವರ್ಣ ನ್ಯೂಸ್ ಕನ್ನಡಪ್ರಭ ಆಯೋಜಿಸಿರೋ ಸುವರ್ಣ ಶಿಕ್ಷಣ ಮಹಾಮೇಳ ಒಂದು ಸುವರ್ಣ ಅವಕಾಶವನ್ನು ನೀಡುತ್ತಾ ಇದೆ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗೋ ಎಜುಕೇಷನ್ ಎಕ್ಸ್ಪೋದಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. IAS ಕೋಚಿಂಗ್ ಬಗ್ಗೆ ಕೂಡ ಈ ಎಕ್ಸ್ಪೋದಲ್ಲಿ ತಜ್ಞರು ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಮತ್ತು ನಾಳೆ ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಶಾಲಾ ಮೈದಾನಕ್ಕೆ ಬನ್ನಿ. ಸುವರ್ಣ ಶಿಕ್ಷಣ ಮೇಳದಲ್ಲಿ ಭವಿಷ್ಯದ ಹೊಸ ಹಾದಿ ಆಯ್ಕೆ ಮಾಡಿ. ಉಚಿತ ಪ್ರವೇಶ ಇದೆ, ತಪ್ಪದೇ ಭಾಗವಹಿಸಿ. ಇಂಜಿನಿಯರಿಂಗ್, ಮೆಡಿಕಲ್, ಕೃಷಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ನುರಿತ ತಜ್ಞರು ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ಸಮೂಹಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮಕ್ಕಳು ಇವತ್ತು ಯಾವ ಉನ್ನತ ಶಿಕ್ಷಣದ ಆಯ್ಕೆಗಳನ್ನು ಮಾಡ್ಕೋಬೇಕು, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಗೊಂದಲದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ಶಿಕ್ಷಣ ಸಂಸ್ಥೆಗಳ ಮತ್ತು ಏನು ನಮ್ಮ ಮುಂದೆ ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಸಮಗ್ರವಾಗಿ ಒಂದೇ ಸೂರಿನಡಿಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ಒಂದು ವೇದಿಕೆ ಇದು. ಬಹುಶಃ ಇವತ್ತಿನ ಕಾಲದ ಮಕ್ಕಳಿಗೆ ಭಾಳಷ್ಟು ತಿಳುವಳಿಕೆ ಇದೆ. ಪೋಷಕರು ಹೆಚ್ಚು ಇವತ್ತು ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಪೋಷಕರ ಆಲೋಚನೆ ಒಂದು ರೀತಿ ಇದ್ದರೆ ಮಕ್ಕಳ ಒಂದು ಆಯ್ಕೆಗಳು ಬೇರೆ ಇರ್ತದೆ, ಅವರ ಪ್ಯಾಷನ್ ಬೇರೆ ಇರ್ತದೆ. ಇವತ್ತು ಸುವರ್ಣ ಶಿಕ್ಷಣ ಭಾಳ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಎಲ್ಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಒಂದ ಸೂರಿನ ಅಡಿಯಲ್ಲಿ ತಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ, ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಅವರ ಆಯ್ಕೆಯನ್ನು ಮಾಡಲಿಕ್ಕೆ ಮತ್ತು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಎಲ್ಲ ವಿಚಾರಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸುಲಭವಾಗಿ ಸರಳವಾಗಿ ಸುವರ್ಣ ಶಿಕ್ಷಣ ಮಾಡ್ತಾ ಬಂದಿದ್ದಾರೆ. ಭಾಳ ಉತ್ತಮ ಪ್ರಯತ್ನ ಸುವರ್ಣ ಶಿಕ್ಷಣ ಮಾಡ್ತಿದ್ದಾರೆ. ಅವರಿಗೆ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಜನತೆಯ ಪರವಾಗಿ ನನ್ನ ಈ ಎಕ್ಸ್ಪೋಗೆ ನಾನು ಪೋಸ್ಟ್ ಗ್ರಾಜುಯೇಟ್ ಮಾಡಿರೋಂಥ ಕಾಲೇಜವರು ಬಂದು ಮಾತಾಡ್ಸಿದ್ರು. ತುಂಬ ಖುಷಿಯಾಗಿದೆ. ಸೊ ಈ ಕಾರ್ಯಕ್ರಮನೇ ನನಗೆ ವೈಯಕ್ತಿಕವಾಗಿ ಭಾಳ ಹತ್ತಿರವಾಗಿದೆ. ನಾನು ಯುವಕರನ್ನ ಇವತ್ತು ನೋಡಿದ ಹಾಗೆ ಪ್ರತಿ ಸಲನೂ ಪ್ರತಿ ಜನ್ರೇಷನಲ್ಲೂ ಯುವಕರಿಗೆ ಅತಿ ಹೆಚ್ಚು ಶಕ್ತಿ ಇದ್ದೇ ಇರುತ್ತೆ. ಅದೊಂಥರ ಜಲಪಾತದ ಥರ ಧುಮುಕ್ತಾ ಇರುತ್ತೆ. ಅದರಿಂದ ಏನು ಎಲೆಕ್ಟ್ರಿಸಿಟಿ ಪವರ್ ಜನರೇಟ್ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ಗಳು ಬೇಕಾಗ್ತಾರೆ. ಅಂಥ ಒಂದು ಕೆಲಸನ ಈ ಎಕ್ಸ್ಪೋ ಮಾಡ್ತಾ ಇದೆ. ಡೆಫಿನೆಟ್ಲಿ ಏನೇ ಡೌಟ್ಸ್ ಇದ್ರೂ ಯಾವುದೇ ಯೂನಿವರ್ಸಿಟಿ ನಾವು ನೋಡಬೇಕಂದ್ರೂ ಆ ಏರಿಯಾಗೆ ಅಲ್ಲಲ್ಲೇ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಬದಲು ಇದೊಂದು ಒಳ್ಳೆ ಅವಕಾಶ, ಸುವರ್ಣ ಅವಕಾಶ ಸುವರ್ಣ ಅವರೇ ಕೊಟ್ಟಿದ್ದಾರೆ, ಏಷ್ಯಾನೆಟ್ ಸುವರ್ಣ. ಹಾಗಾಗಿ ಎಲ್ಲ ಬಂದು ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯೂನಿವರ್ಸಿಟಿಯವರು ಇದ್ದಾರೆ ಇಲ್ಲಿ, ಇದೊಂಥರ ಸಂಗಮ ಆಗಿದೆ. ಇಲ್ಲಿ ಬಂದು ನೋಡೋದ್ರಿಂದ ಏನಾಗುತ್ತೆ, ಯಾವ ಕೋರ್ಸ್ಗೆ ಹೋಗಬೇಕು, ಏನು ಮಾಡಬೇಕು, ಈ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಐ ಥಿಂಕ್ ಪೇರೆಂಟ್ಸ್ ಆ್ಯಂಡ್ ಯೂತ್ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಟಿಯ ಮಕ್ಕಳು ಯೂನಿವರ್ಸಿಟಿಲಿ ಇರ್ತಾರೆ, ಆದರೆ ಇವತ್ತೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.